ಮಕ್ಕಳನ್ನ ಶಾಲೆಗೆ ಬಿಡ್ಬೇಕಾದ್ರೆ ಕರ್ಕೊಂಡೋಗ್ಬೇಕಾದ್ರೆ ಅಷ್ಟೇ ಅನ್ಸುತ್ತೆ ನಾವು ಮಾತಾಡೋದು. ಫ್ರೀ ಮಾಡ್ಕೊಂಡ್ ಮನೆಗ್ ಬರ್ಬೋದಲ್ವಾ? ಇವತ್ ನೀವು ನಮ್ಮ ಮನೆಗ್ ಬನ್ನಿ, ಖಂಡಿತ ನಾಳೆ ನಿಮ್ ಮನೆಗ್ ಬರ್ತೀನಿ. ಇವತ್ ಖಂಡಿತವಾಗ್ಲೂ ಆಗೋಲ್ಲ. ಮನೇಲಿ ಏನಾಗಿದೆ ಅಂದ್ರೆ ಅಡ್ಗೆ ಕೆಲ್ಸ ಮನೆ ಕೆಲ್ಸ ಎಲ್ಲ ಹಾಗೆ ಉಳ್ದೋಗಿದೆ. ಬಾಯ್. ಬಾಕ್ಸ್ ಖಾಲಿ ಮಾಡ್ಕೊಂಡ್ ಬರ್ಬೇಕು. ಖಾಲಿ ಮಾಡು ಆಯ್ತಾ? ಬಾಯ್ ಬಾಯ್. ಬಾಯ್. ದಯವಿಟ್ಟು ಕ್ಷಮಿಸಿ, ಅಡ್ಗೆ ಕೆಲ್ಸ ಮನೆ ಕೆಲ್ಸ ಎಲ್ಲ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ವಿಕ್ರಾಂತ್ ಬಂದಿದ ತಕ್ಷಣ ಅಮ್ಮ ಹೊಟ್ಟೆ ಹಶ್ವಾಗುತ್ತೆ ಊಟ ಕೊಡು ಅಂತಾನೆ. ಅಡ್ಗೆ ಕೆಲ್ಸ ಮುಗಿಸ್ ಬರ್ತೀನಿ. ಸರಿ ಆಯ್ತು. ಪಾಪ ಎಲ್ಲ ಕೆಲ್ಸನೂ ನೀವೇ ಮಾಡ್ಕೋಬೇಕು. ತುಂಬಾ ಕಷ್ಟ ಆಗ್ತದೆ ಅನ್ಸುತ್ತೆ. ಕಷ್ಟ ಅಂತ ಏನೂ ಇಲ್ಲ. ಇತ್ತೀಚೆಗೆ ಸೊಸೆ ಬೇಕು ಅಂತ ಏನಾದ್ರೂ ನಾವ್ ಆಸೆ ಪಟ್ರೆ ಮನೆಗೊಬ್ಳು ಕೆಲಸದೋಳ್ ಬೇಕೇನೋ ಅಂತ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ನಮ್ ಪಲ್ಲವಿ ನೋಡಿ, ಛಲದಿಂದ DC ಆದ್ಲು. ಈಗಂತೂ ಎಲ್ಲ ಹೆಣ್ಮಕ್ಳು ಅವಳನ್ನ ಮಾದರಿಯಾಗಿ ತಗೊಂಡಿದ್ದಾರೆ. ಸಾಧನೆ ಎಷ್ಟು ಮುಖ್ಯನೋ ಸಂಸಾರ ಆಸರೆ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಗಂಡಿಗೂ ಅಷ್ಟೇ, ಹೆಣ್ಣಿಗೂ ಅಷ್ಟೇ. ನಿಜ. ಆದ್ರೆ ಈಗಿನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ರೂ ಗುರಿ, ಸಾಧನೆ, ಸಂಪಾದನೆ ಅಂತ ಮದ್ವೆನ ಮುಂದಕ್ಕೆ ಹಾಕ್ತಿದ್ದಾರೆ. ತಪ್ಪಲ್ಲ. ಆದ್ರೆ ಗುರಿ ಮುಟ್ಬೇಕು ಅಂತ ಜೀವನದ ಮೆಟ್ಲಿರೋದನ್ನ ನಿರ್ಲಕ್ಷಿಸಬಾರ್ದು. ಇದನ್ನೆಲ್ಲ ನಮ್ಮ ಪಲ್ಲವಿಗೆ ಹೇಳಿದ್ರೆ ಅವಳು ಕೇಳೋದೇ ಇಲ್ಲ. ಆದ್ರೆ ಅವಳ ವಿಚಾರದಲ್ಲಿ ನನ್ನ ಕನಸು ಕಾಣೋದನ್ನ ನಿಲ್ಸೇ ಇಲ್ಲ. ಯಾರಾದ್ರೂ ಒಬ್ಬ ಗಂಡು ನಮ್ಮ ಪಲ್ಲವಿ ಕೈನ ಹೇಗೆ ಹಿಡ್ಕೊಂಡು ಸಪ್ತಪದಿ ತುಳಿಬಾರ್ದ ಅಂತ ಅನ್ನಿಸ್ತು. ನಿಮ್ಗೆ ಯಾರಾದ್ರೂ ಒಬ್ಬ ಅಂತ ಅನ್ನಿಸ್ತಾ? ಹೌದು. ಯಾಕೆ? ನಿಮ್ಗೆ ಯಾರಾದ್ರೂ ಒಬ್ಬ ಅಂತ ಅನ್ನಿಸ್ತು. ಆದ್ರೆ ನನ್ಗೆ ವಿಕ್ರಾಂತ್ ಪಲ್ಲವಿನೇ ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನಿಸ್ತಿದೆ. ಕ್ಷಮಿಸಿ, ಮನ್ಸಲ್ಲಿ ಅನ್ಸಿದ್ದನ್ನ ನಾನು ಹೇಳ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ, ನನ್ಗೇನು ಬೇಜಾರಿಲ್ಲ. ನೀವು ಸರಿಯಾಗೇ ಹೇಳಿದೀರಾ. ಅಲ್ಲ, ಇಷ್ಟು ದಿನ ಇದ್ಯಾಕೆ ನನ್ನ ತಲೆಗೆ ಹೊಳಿಲಿಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಿದ್ರು ಅಂತಾರಲ್ಲ, ಹಾಗಾಯ್ತು ನನ್ನ ಸ್ಥಿತಿ. ಒಳ್ಳೆ ಯೋಚನೆ ಮಾಡಿದೀರಾ. ಹಾಗಾದ್ರೆ ವಿಕ್ರಾಂತ್ ನಿಮ್ಗೆ ಓಕೆನಾ? 100% ನಿಮ್ ವಿಕ್ರಾಂತ್ ನನಗೆ ಓಕೆ. ನಮ್ ಪಲ್ಲವಿಗೆ ಒಳ್ಳೆ ಜೋಡಿ. ನಿಮ್ ಮಗ ತುಂಬಾ ಒಳ್ಳೆ ವ್ಯಕ್ತಿ. ಎಲ್ಲ ರೀತಿನಲ್ಲೂ ನಮ್ ಪಲ್ಲವಿಗೆ ವಿಕ್ರಾಂತು ಹೇಳ್ ಮಾಡ್ಸಿರೋ ಹಾಗಿದ್ದಾನೆ. ನಮಗಂತೂ 100% ಓಕೆ. ನಮ್ ಪಲ್ಲವಿನ ನಿಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೊಪ್ಪಿಗೆ ಇದೆಯಾ? ಪಲ್ಲವಿ ಇವತ್ತೇ ಬಂದ್ರು ನನಗೋಕೆ. ಪಲ್ಲವಿ ಅಂತ ಹುಡುಗಿನ ನನ್ ಸೊಸೆ ಪಡೆಯೋಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೀನಿ.